ಯಾದಗಿರಿ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದ್ದು ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಸೃಷ್ಟಿಯಾಗಿದೆ. ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ 52,000 ಕ್ಯೂಸೆಕ್ ನೀರಿಗೆ 14 ಗೇಟ್ ಓಪನ್ ಮಾಡಿ ಭಾರೀ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಡ್ಯಾಂನಲ್ಲಿ 33.33 ಟಿಎಂಸಿ ಸಾಮರ್ಥ್ಯದ ನೀರನ್ನ ಹೊಂದಿದೆ. ಬಟ್ ಆದರೆ ಜಲಾಶಯಕ್ಕೆ 45,000 ಕ್ಯೂಸೆಕ್ ನೀರು ಒಳಹರಿವು ಹೆಚ್ಚಾಗಿದೆ. ಡ್ಯಾಂನಿಂದ ಕೃಷ್ಣಾ ನದಿಗೆ ನೀರನ್ನ ಹರಿಯುವ ಮನಮೋಹಕ ದೃಶ್ಯ ಒಂದ್ ಕಡೆ ಮೈದುಂಬಿ ಹರಿತಾ ಇದೆ. ಅದನ್ನು ನೋಡೋದಕ್ಕೂ ಕೂಡ ಎರಡು ಕಣ್ಣು ಸಾಲದು, ಅಷ್ಟರ ಮಟ್ಟಿಗೆ ಮೈದುಂಬಿ ಹರಿತಾ ಇದೆ. ಬತ್ತಿ ಹೋದಂತಹ ಕೃಷ್ಣಾ ನದಿಯಲ್ಲಿ ಭಾರೀ ಪ್ರಮಾಣದ ನೀರು ಹೆಚ್ಚಾಗಿದ್ದು ರಮಣೀಯ ದೃಶ್ಯವನ್ನ ಜನ ಕಣ್ತುಂಬಿಕೊಳ್ತಾ ಇದ್ದಾರೆ. ಖುಷಿ ಆಗುತ್ತೆ ಈ ರೀತಿಯಾದಂತಹ ಜಲಾಶಯಕ್ಕೆ ನೀರು ಹೆಚ್ಚಾದಂತಹ ಸಂದರ್ಭದಲ್ಲಿ. ಅದು ಉಕ್ಕಿ ಹರಿಯುತ್ತಲ್ಲ, ಆ ಸಂದರ್ಭದಲ್ಲಿ ವೇವ್ಸ್ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ. ಮತ್ತು ಆ ಒಂದು ದೃಶ್ಯವನ್ನು ನೋಡೋದಕ್ಕೆ ಜನರು ಕೂಡ ಖುಷಿ ಪಡ್ತಾರೆ. ಮತ್ತು ಹಾಲ್ ನೊರೆಯಂತೆ ಹರಿತಾ ಇದೆ ನೀರು. ದೃಶ್ಯವನ್ನು ನೋಡೋದಕ್ಕೂ ಕೂಡ ಖುಷಿ ಆಗುತ್ತೆ. ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಒಂದು ಕಡೆ ಜನಸಾಮಾನ್ಯರಿಗೆ ಕಾಡ್ತಾ ಇದೆ.